ನಮಸ್ಕಾರ ಎಲ್ಲರಿಗೂ. ಫಿನಾನ್ಸ್ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮ್ಗೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಪವರ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಯಾವ ಪವರ್ ಅಂತ ತಿಳ್ಕೊಳಕ್ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಆಮೇಲೆ ತಿಳ್ಕೊಳ್ಳೋಣ. ಯಾವ ಪವರ್ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಕಾಂಪೌಂಡಿಂಗ್ ಪವರ್. ಕಾಂಪೌಂಡಿಂಗ್ ಪವರ್ ಬಗ್ಗೆ ತಿಳ್ಕೊಳಕ್ ಮುಂಚೆ ಕಾಂಪೌಂಡಿಂಗ್ ಅಂದ್ರೆ ಏನು ಅಂತ ಮೊದಲು ನಾವು ತಿಳ್ಕೊಳ್ಳೋಣ. ಕಾಂಪೌಂಡಿಂಗ್ ಅಂದ್ರೆ ಬೇಸಿಕ್ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಕೊಡ್ಬೇಕು ಅಂದ್ರೆ, ಒಂದು ಕಡೆ ನಾವು ಒಂದು ಅಮೌಂಟ್ ನ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೊಂದು ಇಂಟ್ರೆಸ್ಟ್ ಅಂತ ಬರುತ್ತೆ. ಆ ಇಂಟ್ರೆಸ್ಟ್ ನ ನಾವು ತಗೊಳ್ದೆ ರೀಇನ್ವೆಸ್ಟ್ ಮಾಡೋದನ್ನ ಕಾಂಪೌಂಡಿಂಗ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ 100 ರೂಪೀಸ್ ಇರುತ್ತೆ. 100 ರೂಪೀಸ್ಗೆ 3% ಇಂಟ್ರೆಸ್ಟ್ ಬಂದ್ರೆ 103 ಆಗುತ್ತೆ. 3 ರೂಪೀಸ್ ಇಂಟ್ರೆಸ್ಟ್ ಬಂದಿರುತ್ತೆ, ಎರಡು ಸೇರಿ 103 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಮಂತ್ಗೆ ಆ 3 ರೂಪೀಸ್ ಏನ್ ಇಂಟ್ರೆಸ್ಟ್ ಬಂದಿರುತ್ತೋ ಅದು ಪ್ರಿನ್ಸಿಪಲ್ ಅಮೌಂಟ್ಗೆ ಆಡ್ ಆಗ್ಬಿಡುತ್ತೆ. ಸೊ 100 ರೂಪೀಸ್ ಇನ್ವೆಸ್ಟ್ಮೆಂಟ್ ಹೋಗಿ 103 ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಅದ್ರ ನೆಕ್ಸ್ಟ್ ಮಂತ್ಗೆ 103 ಮೇಲೆ ಇಂಟ್ರೆಸ್ಟ್ ಬರುತ್ತೆ. ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಅಂತ ಬರುತ್ತಲ್ವಾ, ಅದನ್ನ ರೀಇನ್ವೆಸ್ಟ್ ಮಾಡಿದಾಗ ಎಲ್ಲನೂ ಸೇರಿ ನೆಕ್ಸ್ಟ್ ಮಂತ್ಗೆ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಅದಕ್ಕೆ ಮತ್ತೆ ಇಂಟ್ರೆಸ್ಟ್ ಬರ್ತದೆ. ಸೊ ಇದೇ ರೀತಿ ಏನೇನು ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಅದನ್ನೆಲ್ಲ ನಾವು ಮತ್ತೆ ಪ್ರಿನ್ಸಿಪಲ್ಗೆ ಆಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದನ್ನ ಕಾಂಪೌಂಡಿಂಗ್ ಪವರ್ ಅಂತಾರೆ. ಇದು ಫುಲ್ ಆಗಿ ಎಲ್ಲ ಅಕ್ಯುಮುಲೇಟ್ ಆಗಿ ಕೊನೆದಾಗೆ ನಮಗೆ ಲಂಪ್ಸಮ್ ಆಗಿ ಒಂದು ಹ್ಯೂಜ್ ಅಮೌಂಟ್ ಸಿಗುತ್ತೆ. ಕಾಂಪೌಂಡಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಅಲ್ವಾ. ಈಗ ನಾನು ನಿಮ್ಗೊಂದು ವಿಷಯ ತಿಳಿಸ್ಕೊಡ್ತೀನಿ, ಅದ್ರ ಬಗ್ಗೆ ನೀವು ಒಂದ್ಸಲ ಯೋಚನೆ ಮಾಡಿ ನೋಡಿ. ಎಕ್ಸಾಂಪಲ್ ಕೊಡ್ತೀನಿ, ಯೋಚನೆ ಮಾಡಿ. ಈಗ ಡೇ 1 ನಮ್ಮ ಹತ್ರ ₹1 ಇರುತ್ತೆ. ಡೇ 2ಗೆ ನಾವು ಇನ್ನೊಂದು ರೂಪಾಯಿ ಆಡ್ ಮಾಡ್ತೀವಿ. ಸೊ ಎರಡನೇ ದಿನಕ್ಕೆ ನಮ್ಮ ಹತ್ರ ಎಷ್ಟು ರೂಪೀಸ್ ಆಗಿರುತ್ತೆ? 2 ರೂಪೀಸ್ ಆಗಿರುತ್ತೆ. ಡೇ 3ಗೆ ಮತ್ತೆ 2 ರೂಪೀಸ್ನ ಸೇರಿಸ್ಕೊಂತೀವಿ. ಸೊ ನಮ್ಮ ಹತ್ರ 4 ರೂಪೀಸ್ ಆಗಿರುತ್ತೆ. ಸೊ ಹಂಗೆ ನಮ್ಮ ಹತ್ರ ಎಷ್ಟಿರುತ್ತೆ ನೆಕ್ಸ್ಟ್ ಡೇಗೆ ಅಷ್ಟೇ ಅಮೌಂಟ್ ನ ಕೂಡ್ಕೊಂಡು ಅಕ್ಯುಮುಲೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಹೋಗ್ತಾ 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 ನಮಗೆ ಜಾಸ್ತಿ ಅಮೌಂಟ್ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡೇ 3ಗೆ 4 ರೂಪೀಸ್ ಇದೆ ಅಂತ ಹೇಳಿದೆ. ಡೇ 4ಗೆ 4 ರೂಪೀಸ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 8 ರೂಪೀಸ್ ಆಗುತ್ತೆ. ಡೇ 5ಗೆ 8 ರೂಪೀಸ್ ಆಡ್ ಮಾಡಬೇಕು. ಸೊ ಅವಾಗ ಎಷ್ಟಾಗುತ್ತೆ? 16 ರೂಪೀಸ್ ಆಗುತ್ತೆ. 5 ದಿನ ನಾವು 1 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರೆ 5 ದಿನ ಬರಕ್ಕೆ 16 ರೂಪಾಯಿ ಆಗಿರುತ್ತೆ. ಈಗ 5 ಡೇಸ್ಗೆ 16 ರೂಪೀಸ್ ಆಗಿರುತ್ತೆ ಅಂತಂದೆ ಅಲ್ವಾ. ಫಾರ್ ಎಕ್ಸಾಂಪಲ್ ಇದನ್ನ ನಾವು 10 ಡೇಸ್ ಕೌಂಟ್ ಮಾಡಿ ನೋಡೋಣ. 5 ಡೇಸ್ಗೆ 16 ಆಗಿರೋದು, ಸಿಕ್ಸ್ತ್ ಡೇಗೆ 16 + 16 ಎಷ್ಟಾಗುತ್ತೆ? 32 ಆಗುತ್ತೆ. ಡೇ ನಂಬರ್ 6. ಡೇ ನಂಬರ್ 7 32 + 32 64 ಆಗುತ್ತೆ. 64 ರೂಪಾಯಿ ಆಗುತ್ತೆ. 64 + 64 128. ಡೇಗೆ 8 ದಿನಕ್ಕೆ 128 ರೂಪಾಯಿ ಆಗಿರುತ್ತೆ. ಡೇ ನಂಬರ್ 9 128 + 128 256. ಡೇ ನಂಬರ್ 9ಗೆ 256 ಆಗಿರುತ್ತೆ. ಡೇ 10ಗೆ 512 ರೂಪೀಸ್ ಆಗಿರುತ್ತೆ. 256 + 256. ಈಗ 5 ಡೇಸ್ಗೆ 16 ರೂಪೀಸ್ ಆಗಿದ್ದು 10 ಡೇಗೆ 512 ರೂಪೀಸ್ ಆಗಿದೆ. ಸೊ ರೇಷಿಯೋ ಎಷ್ಟು ಬರುತ್ತೆ ಅಂತ ನೀವು ಒಂದ್ಸಲ ಯೋಚನೆ ಮಾಡಿ ನೋಡಿ. 5 ದಿನಕ್ಕೆ 16 ರೂಪಾಯಿ ಆಗಿದ್ದು 10 ದಿನಕ್ಕೆ 512 ರೂಪಾಯಿ ಆಗಿರುತ್ತೆ. ಸೊ ನೀವು ಯೋಚನೆ ಮಾಡೋದು, 10 ದಿನಕ್ಕೆ 512 ಆಗಿದ್ರೆ 20 ದಿನಕ್ಕೆ 30 ದಿನಕ್ಕೆ ಎಷ್ಟಾಗ್ಬೋದು ಅಂತ ಸಿಂಪಲ್ ಆಗಿ ಫಾಸ್ಟ್ ಆಗಿ ಲೆಕ್ಕ ಹಾಕೊಂಡು ಹೋಗ್ಬಿಡ್ತೀನಿ. 12, 13, 14, 15. 5 ದಿನಕ್ಕೆ 16 ರೂಪಾಯಿ ಆಗಿರುತ್ತೆ. 10 ದಿನಕ್ಕೆ 500 ರೂಪಾಯಿ ಆಗಿರುತ್ತೆ. ಅದೇ 15ನೇ ದಿನಕ್ಕೆ ಬಂದಾಗ 16,384 ರೂಪಾಯಿ ಆಗಿರುತ್ತೆ. ಸೊ ಡೇ 5ಗೂ ಡೇ 15ಗೂ ಹತ್ತತ್ರ 16,000 ರೂಪಾಯಿಗಿಂತ ಜಾಸ್ತಿ ಡಿಫ್ರೆನ್ಸ್ ಇದೆ. 1000% ಡಿಫ್ರೆನ್ಸ್ ಇದೆ. 16, 17, 18, 19, 20 ಡೇಸ್ಗೆ 5,24,288 ರೂಪೀಸ್ ಆಗಿರುತ್ತೆ. ಸೊ 10 ದಿನ ನಾವು ಕೂಡಿಟ್ರೆ 500 ರೂಪೀಸ್ ಆಗುತ್ತೆ. ಅದೇ 20 ದಿನ ನಾವು ಹಿಂಗೆ ಆ್ಯಡ್ ಮಾಡ್ಕೊಂಡು ಹೋದ್ರೆ 5 lakh ರೂಪೀಸ್ ಆಗುತ್ತೆ. 21, 22, 23, 24, 25, 26, 27, 28, 29, 30. 30 ದಿನಕ್ಕೆ 53,68,70,912 ರೂಪಾಯಿ ಆಗುತ್ತೆ. ಸೊ 1 ರೂಪಾಯಿಂದ ಸ್ಟಾರ್ಟ್ ಮಾಡಿ 1 ತಿಂಗಳಿಗೆ ದಿನ ಅದೇನಿದೆ ಅಮೌಂಟ್ನ ಅದನ್ನ ಡಬಲ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ 53,68,70,902 ರೂಪಾಯಿ ಆಗುತ್ತೆ. ಸೊ ನಮ್ಮ ಲೈಫ್ ಸೆಟ್ಲ್ ಆಗೋಕ್ಕೆ ಇಷ್ಟೊಂದು ದುಡ್ಡೆಲ್ಲ ಬೇಡ ನಮಗೆ. ಸೊ ನಾವು ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರ 20 ಡೇಸ್ಗೆ 5 lakh ಏನು ಚಿಲ್ಲರೆ ಬರುತ್ತೆ. 21 ಡೇಗೆ 10 lakh ಬರುತ್ತೆ. 22 ಡೇಗೆ 20 lakhs ಬರುತ್ತೆ. ಮ್ಯಾಕ್ಸಿಮಮ್ 23ನೇ ದಿನನೂ ಕನ್ಸಿಡರ್ ಮಾಡೋಣ, 40 ಲಕ್ಷ ರೂಪಾಯಿ ಬರ್ತದೆ. ಸೊ 23 ದಿನದಲ್ಲಿ ನಾವು 40 ಲಕ್ಷ ಮಾಡಿಕೊಂಡು ಚಿಕ್ಕದಾಗಿ ಏನಾದರೂ ಸೆಟ್ಲ್ ಆಗ್ಬೋದು ಲೈಫಲ್ಲಿ. ಸೊ ಇದು ಕಾಂಪೌಂಡಿಂಗ್ ಪವರ್. ಡೇ 1
₹1 ಡೇ 5ಗೆ 16 ಆಗುತ್ತೆ, ಡೇ 10ಗೆ 500 ಆಗುತ್ತೆ, ಡೇ 15ಗೆ 16,000 ಆಗುತ್ತೆ, ಡೇ 20ಗೆ 5 lakh ಆಗುತ್ತೆ. ಸೊ 30 days ಕಂಪ್ಲೀಟ್ ಆಗುವಷ್ಟಕ್ಕೆ 53,68,70,912 rupees ಆಗುತ್ತೆ. ಸೊ ಈ ರೀತಿ ಮಾಡ್ಕೊಂಡ್ರೆ ಎಲ್ಲರೂ ಒಂದೇ ತಿಂಗಳಲ್ಲಿ ಶ್ರೀಮಂತರಾಗೋಗ್ಬಿಡ್ತಾರೆ. ₹53 ಕೋಟಿ ಹೆಂಗನ್ಸುತ್ತಲ್ಲ. ಆದರೆ ಇದನ್ನ ಪ್ರಾಕ್ಟಿಕಲ್ ಆಗಿ ನಾವು ಹಂಗೆ ಸೇವ್ ಮಾಡಕ್ ಸಾಧ್ಯನಾ? ಚಾನ್ಸೇ ಇಲ್ಲ. 30 ದಿನದಲ್ಲಿ ₹53 ಕೋಟಿ ಸೇವ್ ಮಾಡ್ಬೋದು ಅಂದ್ರೆ ಎಲ್ಲರೂ ಮಾಡ್ಬಿಡ್ತಾರೆ. ಎಲ್ಲಿವರೆಗೂ ಮಾಡ್ಬೋದು? 1ನ್ನ 2 ಮಾಡಿ, 2ನ್ನ 4 ಮಾಡಿ, 4ನ್ನ 8 ಮಾಡಿ. ಅವಾಗಲೇ ಹೇಳ್ದಂಗೆ 10 ದಿನಕ್ಕೆ ₹500 ಅಂದೆ. ಅಲ್ಲಿವರೆಗೂ ಎಲ್ಲರೂ ಈಸಿಯಾಗಿ ಮಾಡ್ತಾರೆ. 11ನೇ ದಿನದ್ದು ಮಾಡ್ಬೋದು, ಕೆಲವರು ₹1,000. 12ನೇ ದಿನನೂ ಮಾಡ್ಬೋದು, ₹1,000, ಟೋಟಲ್ ₹2,000 ಆಗುತ್ತೆ. 13ನೇ ದಿನದ್ದು ಮಾಡ್ಬೋದು, ₹2,000 ಆಡ್ ಮಾಡಿ ₹4,000 ಆಗುತ್ತೆ. 14ನೇ ದಿನದ್ದು ಮಾಡ್ಬೋದು, 15ನೇ ದಿನದ್ದು ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ 15 ದಿನಕ್ಕೆ ನಿಲ್ಸ್ಬೋದಪ್ಪ, 16,000 ಬಂದು ನಿಂತಿರುತ್ತೆ. ಆದ್ರೆ ನೆಕ್ಸ್ಟ್ ಡೇ ಒಂದೇ ದಿನಕ್ಕೆ 16,000 ಸೇವ್ ಮಾಡ್ಬಿಡಕ್ಕಾಗತ್ತಾ? ಅಥವಾ ಎಲ್ಲರೂ ತಂದ್ಬಿಡಕ್ಕಾಗತ್ತಾ? ಚಾನ್ಸ್ ಇಲ್ಲ. ಅದು ನಮ್ಮಂತ ಮಿಡಲ್ ಕ್ಲಾಸ್ಗಂತೂ ಆಗೋದೇ ಇಲ್ಲ. 16,000 ದೊಡ್ಡ ಅಮೌಂಟ್. ಸೊ 16,000ವರೆಗೂ ಮಾಡ್ಬೋದಾ? 16,000ವರೆಗೂ ಮಾಡಿ. ಅಥವಾ 10 days ಆಗುತ್ತಾ? ₹500 ಆಗುತ್ತಾ? ₹500ವರೆಗೂ ಮಾಡಿ. ಆ ₹500 ಎಲ್ಲರೂ ಒಂದ್ ಕಡೆ ಇನ್ವೆಸ್ಟ್ ಮಾಡ್ಬಿಡಿ, ಎತ್ತಿಟ್ಕೊಡಿ. ತಿರ್ಗಿ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಕೊ ಬನ್ನಿ. ತಿರ್ಗಿ ₹500 ಆಗುತ್ತಾ? ತಿರ್ಗಿ ಅದನ್ನ ಹಾಕ್ಕೊಡಿ. ಸೊ 500 + 500 ₹1,000 ಆಗುತ್ತೆ. ಸೊ ನಿಮ್ದು 11th ಡೇ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ತಿರ್ಗಾ ಸ್ಟಾರ್ಟಿಂಗ್ ಇಂದಾನೆ ಸ್ಟಾರ್ಟ್ ಮಾಡ್ಕೊ ಬನ್ನಿ. ತಿರ್ಗಾ 10 ಡೇಗೆ ಆಗುತ್ತೋ, 11th ಡೇಗೆ ಆಗುತ್ತೋ, ತಿರ್ಗಾ ₹1,000 ಆಗುತ್ತಾ? ಸೊ 1ಇಂದ 10 ಡೇವರೆಗೂ ನಾನು ಏನು ಕ್ಯಾಲ್ಕುಲೇಷನ್ಸ್ ಹೇಳಿದೆ ಅದನ್ನ 10 ಡೇಲಿ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. 15th ಡೇವರೆಗೂ ಕಂಪ್ಲೀಟ್ ಮಾಡ್ಬೋದು. ಆಮೇಲೆ 16th ಡೇ ಕಂಪ್ಲೀಟ್ ಮಾಡಕ್ಕೆ 20 days ತಗೊಳ್ಳಿ. 16th ಡೇ ಸೇವ್ ಮಾಡೋ ಅಮೌಂಟ್ ನ ಕಂಪ್ಲೀಟ್ ಮಾಡಕ್ಕೆ 20 days ಆದ್ರೂ ತಗೊಳ್ಳಿ, 30 days ಆದ್ರೂ ತಗೊಳ್ಳಿ. ಬಟ್ ಮಾಡಿ. 5,000 50,000 ಆಗಿರೋದನ್ನ 60 ಆಗಿ, 70 ಆಗಿ, 80 ಆಗಿ, 90 ಆಗಿ ನಿಧಾನಕ್ಕೆ ಅದು ಒಂದಲ್ಲ ಒಂದಿನ ಲ್ಯಾಕ್ಸ್ಗೆ, ಕ್ರೋರ್ಗೆ ರೀಚ್ ಆಗುತ್ತೆ. ಬಟ್ ಅದಾಗ್ಬೇಕಂದ್ರೆ ಕಾನ್ಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ತಗೊಂಡ್ಬಿಡ್ಬಾರ್ದು. ಏನೋ ಎಮರ್ಜೆನ್ಸಿ ಇತ್ತು ಮಾಡ್ತಂದ್ರೆ ಅದಕ್ಕೆ ಸಪರೇಟ್ ಪ್ಲಾನಿಂಗ್ ಮಾಡ್ಕೊಳ್ಳಿ. ಬಟ್ ಇನ್ವೆಸ್ಟ್ಮೆಂಟ್ಗೆ ಅಂತ ಮಾಡಿರೋ ಪ್ಲಾನಿಂಗ್ ಇನ್ವೆಸ್ಟ್ಮೆಂಟ್ ಮಾತ್ರ ಇರಬೇಕು. 2 months 3 months ಅಕ್ಯುಮುಲೇಟ್ ಮಾಡೋದು, ಎಮರ್ಜೆನ್ಸಿ ಬಂತು ಅಂದ್ಬಿಟ್ಟು ತೆಗೆದು ಬಿಡೋದು, ಅಥವಾ ಇನ್ನೆಲ್ಲ ಯಾರಿಗೋ ಏನೋ ಕೇಳ್ತಿದ್ರೆ ಅಂದ್ಬಿಟ್ಟು ಕೊಟ್ಬಿಡೋದು ಇಲ್ಲ. ಇದನ್ನ ಒಂದ್ ಕಡೆ ಇನ್ವೆಸ್ಟ್ ಮಾಡಿದ್ಮೇಲೆ ಬಿಟ್ಬಿಡ್ಬೇಕು, ರಿಮೂವ್ ಮಾಡಕ್ ಹೋಗ್ಬೋದು. ನಂದಲ್ಲ ಅಂತ ಆಗ್ಬಿಟ್ಬಿಟ್ಮೇಲೆ ಬೇರೆ ಮಿನಿಮಮ್ ಅಂದ್ರೆ ನೀವು 3 to 4 years ಅದ್ರ ಟಚ್ ಮಾಡ್ಬಾರ್ದು. ಅವಾಗಲೇ ನಿಮ್ಗೆ ಇಂಟ್ರೆಸ್ಟ್ ಸೇರಿ 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 ನಿಮ್ಗೆ ಜಾಸ್ತಿ ಸಿಗೋದು. ನಾನು ಅವಾಗಿಂದ ಇನ್ವೆಸ್ಟ್ ಮಾಡಿದೀನಿ 2 years ಇಷ್ಟೇ ಬಂದಿದೆ ಅಂದ್ಬಿಟ್ಟು ತೆಗೆದ್ಬಿಟ್ರೆ ನಿಮ್ಗೆ ಸಿಗಲ್ಲ. ಸೊ ಅದಕ್ಕೆ ಡೆವಲಪ್ ಆಗಕ್ಕೆ ಟೈಮ್ ಕೊಡ್ಬೇಕು. ಅಟ್ಲೀಸ್ಟ್ ಒಂದು 3 to 4 years 5 years ಬಿಟ್ರೆ ಇನ್ನೂ ಒಳ್ಳೇದು. ಈಗ SIP ಇದೇ ರೀತಿ ವರ್ಕ್ ಆಗೋದು. SIP ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಫರ್ದರ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಹೇಳ್ಕೊಡ್ತೀವಿ. ಇವತ್ತಿಗೆ ಈ ಕಾಂಪೌಂಡಿಂಗ್ ಬಗ್ಗೆ ತಿಳ್ಕೊಡ್ತಾ ಇದೀವಲ್ಲ, ಇಷ್ಟು ಮಾತ್ರ ಕಂಪ್ಲೀಟ್ ಮಾಡೋಣ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಚಿಕ್ಕದಾಗಿದೆ, ಕಮ್ಮಿ ಇದೆ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಂಗಿಲ್ಲ. ನಾವು ಅಕ್ಯುಮುಲೇಟ್ ಮಾಡ್ತಾ ಇದ್ರೆ ಅದು ಒಂದಲ್ಲ ಒಂದಿನ ದೊಡ್ಡದಾಗುತ್ತೆ. ₹1 53 lakh 53 crore ಹೋಗಿತ್ತು. ಬೇಡ, 22-23 ದಿನ ಮಾಡಿದ್ರು ಸಾಕು. ನಮಗೆ 20 ರಿಂದ 40 ಲಕ್ಷ ರೂಪಾಯಿವರೆಗೂ ನಾವು ಮಾಡ್ಕೋಬಹುದು. ಬಟ್ ಅದು ಮಾಡೋದೇನೆ ಟ್ರಿಕ್ಕಿ. ಸೊ ನಿಮ್ಗೆ ಇದೆಲ್ಲ ಜಸ್ಟ್ ಒಂದು ನಿಮ್ಗೆ ಅರ್ಥ ಮಾಡ್ಸಕ್ಕೆ, ಕಾಂಪೌಂಡಿಂಗ್ ಅರ್ಥ ಮಾಡ್ಸಕ್ಕೆ ಮಾಡಿದ್ದು, ಎಕ್ಸ್ಪ್ಲೇನ್ ಮಾಡಿದ್ದು. ಬಟ್ ಈ ರೀತಿ ಇನ್ವೆಸ್ಟ್ ಮಾಡಕ್ ಆಗಲ್ಲ, ದಿನದಿಂದ ದಿನಕ್ಕೆ ಡಬಲ್ ಮಾಡ್ಕೊಳಕ್ಕಾಗಲ್ಲ. ಸೊ ರಿಯಲ್ ಟೈಮ್ ಇದ್ರಲ್ಲಿ ಹೇಳ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದ್ ದಿನದಲ್ಲಿ ಒಂದ್ ತಿಂಗ್ಳಿಗೆ ₹1,000, ತಿಂಗ್ಳಿಗೆ ನನಗೆ ಖರ್ಚೆಲ್ಲ ಕಳೆದು ಒಂದು ₹1,000 ಮುಗಿದ್ಬಿರೋ, ₹1,000 ಸೇವಿಂಗ್ಸ್ ಮಾಡೋದು ಅಂದ್ಬಿಟ್ಟು ಅದನ್ನು ಖರ್ಚು ಮಾಡ್ಬಿಡ್ತೀರಾ. ₹1,000 ವರ್ಷ ಫುಲ್ ಸೇವ್ ಮಾಡೋದು ₹12,000. ಅದ್ರಲ್ಲಿ ಏನ್ ಗುರು ಅಂದ್ಬಿಟ್ಟು ಎಷ್ಟೋ ಜನ ಸೇವಿಂಗ್ಸ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಳ್ಳಲ್ಲ. ಅವ್ರಿಗೆ ಏನೇ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಎಕ್ಸ್ಪೆನ್ಸಸ್ ನ ಕಮ್ಮಿ ಮಾಡೋ, ರೆಡ್ಯೂಸ್ ಮಾಡೋ, ಏನೋ ಮಾಡಿ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ಸ್ ಅಂತೆಲ್ಲ ಮಾಡ್ಕೊಂಡ್ರೆ ₹1,000 ಒಂದು ಮಂತ್ ₹1,000 ಸೇವ್ ಮಾಡಿ ಸಾಕು. ಫಸ್ಟ್ ಮಂತ್ ₹1,000 ಸೇವ್ ಮಾಡಿ, ಅದಕ್ಕೆ ಒಂದು ₹2 or ₹3 ಕಾಂಪೌಂಡಿಂಗ್ ಅಲ್ಲಿ ಪರವಾಗಿಲ್ಲ, ₹2 ಇಂಟ್ರೆಸ್ಟ್ ಬರುತ್ತೆ ಅಂತ ಅನ್ಕೊಳ್ಳೋಣ, ಪ್ಲಸ್ 2%. ನೆಕ್ಸ್ಟ್ ಮಂತ್ಗೆ ₹1,020 ಆಗ್ಬಿಟ್ಟಿರುತ್ತೆ. ಅದ್ರ ನೆಕ್ಸ್ಟ್ ಮಂತ್ಗೆ ತಿರ್ಗಾ ₹1,000 ಆಡ್ ಮಾಡ್ತೀರಾ. ಸೊ ₹2,000 ಆಗಿರುತ್ತೆ. ಆದ್ರೆ ನಿಮ್ದು ಆಕ್ಚುಯಲ್ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಾಗಿರುತ್ತೆ ಅವಾಗ? ₹20 ಇಂಟ್ರೆಸ್ಟ್ ಸೇರಿಸಿ ₹2,020 ಆಗಿರುತ್ತೆ. ಅದಕ್ಕೊಂದು 2% ಅಂತ ಅನ್ಕೊಳ್ಳೋಣ, ₹2,060.4 $2,060.4 ಆಗಿರುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡಿ 2,000, 2 ತಿಂಗಳಿಗೆ ನಿಮ್ಗೆ ₹60 ಇಂಟ್ರೆಸ್ಟ್ ಬಂದಿರುತ್ತೆ. ಸೊ ಹಿಂಗೆ ಕಾಂಪೌಂಡಿಂಗ್ ವರ್ಕ್ ಆಗೋದು. ನಾನು ಅವಾಗಲೇ ಹೇಳ್ದಂಗೆ ಎಲ್ಲ ಡಬಲ್ ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ಶ್ರೀಮಂತರಾಗ್ತಾರೆ. ಸೊ ನೀವು ಫಾರ್ ಎಕ್ಸಾಂಪಲ್ 1 ವರ್ಷಕ್ಕೆ 12 ತಿಂಗಳು ಅಂದ್ರೆ $12,000 ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. ನಾನು ಅವಾಗಲೇ ಹೇಳ್ದಾಗೆ ಮಂತ್ಲಿ $1,000 ಇನ್ವೆಸ್ಟ್ ಮಾಡಿದ್ರೆ 1 ವರ್ಷಕ್ಕೆ ನಾವು $12,000 ಇನ್ವೆಸ್ಟ್ ಮಾಡಿರ್ತೀವಿ. ಆದರೆ
ಅಕ್ಯುಮುಲೇಟ್ ಆಗಿ ನಮ್ಗೆ 2% ತರ ಇಂಟ್ರೆಸ್ಟ್ ಸೇರಿಸಿ ನಮ್ಮ ಹತ್ರ ಕೊನೆದಾಗ ಉಳ್ಕೊಳ್ಳೋದು ವರ್ಷದ ಕೊನೆಗೆ 13,680 ರೂಪಾಯಿ. ಸೊ 1,680 ರೂಪಾಯಿ ನಮಗೆ ಇಂಟ್ರೆಸ್ಟ್ ತರ ಸಿಕ್ಕಿರುತ್ತೆ. ಸೊ ಆಲ್ಮೋಸ್ಟ್ ನೀವು ಒಂದು ತಿಂಗಳು ಇನ್ವೆಸ್ಟ್ ಮಾಡೋದೇ ಬೇಡ, ಆಡ್ ಮಾಡೋದೇ ಬೇಡ, ಅದು ಇಂಟ್ರೆಸ್ಟ್ ಮೂಲಕನೇ ಬಂದ್ಬಿಟ್ಟಿರುತ್ತೆ ಕಾಂಪೌಂಡಿಂಗ್. ಈ ರೀತಿ ನೀವು 4 years 5 years ಮಾಡ್ಕೊಂಡಾಗ ನಿಮಗೆ ಹ್ಯೂಜ್ ಆಗಿ ಒಂದು ಅಮೌಂಟ್ ಸಿಗುತ್ತೆ ಕೈಗೆ. ಆ ಹ್ಯೂಜ್ ಅಮೌಂಟ್ ಸಿಕ್ಕಿದಾಗ ನೀವು ಇನ್ನೊಂದ್ ಕಡೆ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಬಿಸ್ನೆಸ್ ಮಾಡ್ಬೋದು, ಅಥವಾ ನಿಮ್ಗೆ ಏನಾದ್ರು ಕಡೆ ಯೂಸ್ ಆಗುತ್ತೆ. ವೇಸ್ಟ್ ಮಾಡಕ್ ಹೋಗ್ಬಾರ್ದು. ತಿರ್ಗಾ ಅದನ್ನೆಲ್ಲ ಯೂಸ್ ಆಗಿ ಅಮೌಂಟ್ ಸಿಕ್ತು ಅಂದ್ಬಿಟ್ಟು ತಿರ್ಗಿ ಎಂಜಾಯ್ ಮಾಡಕ್ ಹೋಗ್ಬಾರ್ದು. ಏನಾಗುತ್ತೆ, ತಿರ್ಗಾ ಫಸ್ಟ್ ಇಂದ ಸ್ಕ್ರಾಚ್ ಇಂದ ಶುರು ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಸೊ ಒಂದು ಸ್ಟೇಟಸ್ ಬಂದ್ಮೇಲೆ ತಿರ್ಗಾ ಅದನ್ನ ಇನ್ನೊಂದ್ ಕಡೆ ರೀಇನ್ವೆಸ್ಟ್ ಮಾಡಿ, ಅದೇ ಅಕ್ಯುಮುಲೇಷನ್ ಅಂದ್ರೆ ಅದೇ ಕಾಂಪೌಂಡಿಂಗ್ ಅಂದ್ರೆ. ಸೊ ಹ್ಯೂಜ್ ಅಮೌಂಟ್ ಬಂತು ಅಂದ್ಬಿಟ್ಟು ತಿರ್ಗಾ ನೆಗ್ಲೆಕ್ಟ್ ಮಾಡಿದೆ, ಅದನ್ನ ಇನ್ನೊಂದ್ ಕಡೆ ರೀಇನ್ವೆಸ್ಟ್ ಮಾಡಿದಾಗ ಅವಾಗ ನಮಗೆ ಹ್ಯೂಜ್ ರಿಟರ್ನ್ಸ್ ಬರೋ ಚಾನ್ಸಸ್ಗಳಿರುತ್ತೆ. ಸೊ ನಾನು ಅವಾಗಲೇ ಹೇಳ್ದಂಗೆ 30 daysಗೆ 53 crore rupees ಬರುತ್ತೆ. ನಮ್ಗೆ ಅಷ್ಟು ಟಾರ್ಗೆಟ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನಮಗೆ ಫಿನಾನ್ಷಿಯಲ್ ಫ್ರೀಡಮ್ ಸಿಗೋ ಅಷ್ಟು. ಈಗ ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಅಂತ ನೀವು ಡಿಸೈಡ್ ಮಾಡ್ಕೊಂಡು ನೀವು ಎಲ್ಲಿಗೆ ನಾವು ಆಯ್ತಪ್ಪ ನಾನು ಕಾಂಪೌಂಡಿಂಗ್ ನಿಲ್ಲಿಸ್ಬೋದು ಅಥವಾ ನಾನು ಸೇವಿಂಗ್ಸ್ ನಿಲ್ಲಿಸ್ಬೋದು, ಬರೀ ಲೈಫ್ ಎಂಜಾಯ್ ಮಾಡ್ಬೋದು ಅಂತ ನಿಮ್ಮ ಸ್ಟೇಟಸ್ ನಿಮ್ಮ ಆಸೆ ಎಲ್ಲಿರುತ್ತೆ, ಸೊ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಬೇಕಾದ್ರೆ ನೀವು ಡಿಸೈಡ್ ಮಾಡ್ಕೋಬಹುದು. ಸೊ ಈಗ ಹ್ಯೂಜ್ ಅಮೌಂಟ್ ಬಂದಿರುತ್ತೆ, ಏನ್ ಮಾಡ್ಬೇಕು ಅನ್ನೋದು ಕನ್ಫ್ಯೂಷನ್ಸ್ ಇರುತ್ತೆ. ವಿಚಾರ್ಸ್ ನೋಡಿ, ತುಂಬಾ ಜನಕ್ಕೆ ತುಂಬಾ ಆಪ್ಷನ್ಸ್ಗಳಿದೆ. ಕೆಲವರು ಬ್ಯಾಂಕ್ ಅಲ್ಲಿ ಇರ್ತಾರೆ, ಕೆಲವರು ಪೋಸ್ಟ್ ಆಫೀಸ್ ಅಲ್ಲಿ ಇರ್ತಾರೆ, ಕೆಲವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಎಲ್ಲದ್ರ ಬಗ್ಗೆನೂ ನಮ್ಮ ಚಾನಲ್ ಅಲ್ಲೇ ನಿಮ್ಗೆ ವಿಡಿಯೋಸ್ ಸಿಗುತ್ತೆ. ನಮ್ಮ ಚಾನಲ್ ವಿಡಿಯೋಸ್ ಅಲ್ಲೇ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬೋದು ಆ ಹ್ಯೂಜ್ ಅಮೌಂಟ್ ಆಗಿ ಬಂದಿರೋದನ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಹೇಗೆ ಇನ್ವೆಸ್ಟ್ ಮಾಡ್ಬೋದು ಅಂತೆಲ್ಲ. ಇವತ್ತಿಗೆ ನಿಮ್ಗೆ ಕಾಂಪೌಂಡಿಂಗ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಮ್ಮ ಹತ್ರ ಚಿಕ್ಕದಾಗಿದೆ, ಕಮ್ಮಿ ಇದೆ ಅಂತೆಲ್ಲ ನೆಗ್ಲೆಕ್ಟ್ ಮಾಡದೆ ಕಾಂಪೌಂಡಿಂಗ್ ಮಾಡ್ಕೊಂಡು ಸೇಫ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಫಿನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ. ಸೊ ನೀವು ಕೇಳ್ಬೋದು, ಕಾಂಪೌಂಡಿಂಗ್ ಅಂದ್ರೆ ಮಂತ್ಲಿ ಎಷ್ಟು ಮಾಡ್ಬೋದು, ಹೇಗೆ ಮಾಡ್ಬೋದು, ಯಾವ ಟೈಮ್ ಫ್ರೇಮ್ ಅಲ್ಲಿ ಮಾಡ್ಬೋದು ಅಂತ. ಆ ಥರದ್ದೆಲ್ಲ ಯಾವುದೇ ರೂಲ್ಸ್ಗಳಿಲ್ಲ. ನೀವು ಡೈಲಿ 10 rupees ಮಾಡ್ಕೊಂಡೋದ್ರು ಕೂಡ ಅದು ಕಾಂಪೌಂಡಿಂಗ್ ಅಂತಾನೆ ಆಗುತ್ತೆ. ಮಂತ್ಲಿ 1000 rupees ಮಾಡ್ಕೊಂಡ್ರು ಕಾಂಪೌಂಡಿಂಗ್ ಆಗುತ್ತೆ. ಮಂತ್ಲಿ 1,00,000 rupees ಮಾಡ್ಕೊಂಡಿದ್ರು ಕಾಂಪೌಂಡಿಂಗ್ ಆಗುತ್ತೆ. ನಮ್ಗೆ ಮಂತ್ಲಿ 1000 ಆಗಲ್ಲ, ನಮ್ಗೆ ಕೆಲವರು ಹೇಳ್ತಾರೆ ದಿನದ ಕೆಲಸ ಮಾಡೋರು ನಾವು ಅಂತ. ದಿನಕ್ಕೆ 30 ರೂಪಾಯಿ ಎತ್ತಿಡಿ ಸಾಕು. 10 ದಿನಕ್ಕೆ 300 ರೂಪಾಯಿ ಆಗುತ್ತೆ, 30 ದಿನಕ್ಕೆ 1000 ರೂಪಾಯಿ ಆಗೇ ಬಿಟ್ಟಿರುತ್ತೆ. ನೀವು ಆಡ್ ಮಾಡಿ 1000 rupees 900 to 1000 ಏನಾಗುತ್ತೆ ಅದನ್ನೆಲ್ಲ ಒಂದ್ ಕಡೆ ಇನ್ವೆಸ್ಟ್ ಮಾಡ್ಬಿಡ್ಬೋದು. ನಿಮ್ಗೆ ಅವಾಗ್ಲಿಂದ ಒಂದು ಡೌಟ್ ಬರ್ತಾ ಇರ್ಬೋದು, ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ, ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ ಅಂತ. 100 rupees ಆದ್ರೂ ಇನ್ವೆಸ್ಟ್ ಮಾಡಿ, 1000 ಆದ್ರೂ ಇನ್ವೆಸ್ಟ್ ಮಾಡಿ, 1,00,000 rupees ಆದ್ರೂ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲಂತ ಇನ್ವೆಸ್ಟ್ ಮಾಡ್ತೀರಾ? ಕೆಲವ್ರಿಗೆ ಆಲ್ರೆಡಿ ನಾಲೆಡ್ಜ್ ಇರುತ್ತೆ, ಇನ್ವೆಸ್ಟ್ ಇಲ್ಲಿ ಮಾಡೋಣ ಅಂತ ಯೋಚನೆ ಬಂದಿರುತ್ತೆ. ಬಟ್ ನಾಲೆಡ್ಜ್ ಇಲ್ಲದೆ ಇರೋರಿಗೆ ಅದ್ರ ಬಗ್ಗೆನೆ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂತ ಒಂದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಹೇಗೆ ಇನ್ವೆಸ್ಟ್ ಮಾಡ್ಬೋದು, ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ, ನಮಗೆ ರಿಸ್ಕ್ ಎಷ್ಟಿರುತ್ತೆ, ಇನ್ವೆಸ್ಟ್ಮೆಂಟ್ ಜೊತೆಗೆ ರಿಸ್ಕ್ ರಿಟರ್ನ್ ಎಲ್ಲನೂ ನಾನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ನೀವು ಆ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಹತ್ರ ಇರೋ ಅಮೌಂಟ್ನ ಎಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಡಿಸೈಡ್ ಮಾಡ್ಬೋದು. ಇವತ್ತಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.